ಇಲ್ಲಿ ನಾನು 1 ಗ್ಲಾಸ್ ಆಗಷ್ಟು ನೀರನ್ನು ಬಿಸಿ ಇಟ್ಕೊಂಡೀನಿ ರೀ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಸಕ್ಕರೆನ ಹಾಕ್ತಾ ಇದ್ದೀನಿ. ಉಪ್ಪು ಸಕ್ಕರೆ ಕರಗಿ ನೀರು ಇನ್ನೂ ಚೆನ್ನಾಗಿ ಕುದಿ ಬರಲಿ ರೀ. ನೋಡಿ ನೀರು ಚೆನ್ನಾಗಿ ಕುದಿ ಬಂದರೆ ದೊಡ್ಡ ಬಟ್ಲೆ 1 ಬಟ್ಲಾಗಷ್ಟು ನಾನಿಲ್ಲಿ ಹಸಿ ಬಟಾಣಿಯನ್ನು ಹಾಕ್ತಾ ಇದ್ದೀನಿ ರೀ. ಈಗಂತೂ ಹಸಿ ಬಟಾಣಿ ಸೀಸನ್ ಅದ್ರಿ, ತುಂಬಾ ಚೆನ್ನಾಗಿರೋ ಬಟಾಣಿ ಬರ್ತವೆ ನೋಡಿ. ಇವು ಹೈ ಫ್ಲೇಮ್ದಲ್ಲಿಟ್ಟನೆ ಒಂದು 7 ನಿಮಿಷ ಕುದಿಸ್ಬಿಟ್ಟು ತೊಗೋತೀನಿ ರೀ. ಇವು ಈಗ ಚೆನ್ನಾಗಿ ಕುದ್ದು ಸಾಫ್ಟ್ ಆಗ್ಬೇಕು ರೀ. ಈಗ ಪ್ಯಾನ್ಗೆ ನಾನಿಲ್ಲಿ ಈ ಬಟ್ಲೆ 2 ಬಟ್ಲಾಗಷ್ಟು ನೀರನ್ನು ಹಾಕ್ತಾ ಇದ್ದೀನಿ ರೀ. ಅದು ಅನ್ಕತಕ ಸೈಡಿಗೆ ಕುದಿಲ್ರಿ ಅದು. ನೋಡಿ ಮೆಜರ್ಮೆಂಟಿಗೆ ನೀವೇನು ಮಾಡಿರಿ, ಒಂದೇ ಥರದ ಬಟ್ಲಾನೇ ತೊಗೊರಿ. 2 ಬಟ್ಲಾಗಷ್ಟು ನೀರನ್ನು ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ 1 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾ ಇದ್ದೀನಿ. ನೀವು ತುಪ್ಪನೂ ಹಾಕ್ಬೋದು. ಈಗ ಇದನ್ನು ಕುದಿ ಬರಲಿ ರೀ. ನೋಡಿ ಕುದಿ ಬಂದಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಯಾವ ಬಟ್ಲೆ ನೀರು ತೊಗೊಂಡಿದ್ದೀನಿ ಅದರಲ್ಲೇ 1 ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದರೆ ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಇರ್ತದಲ್ಲ ರೀ, ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಹಾಕಿರಿ. ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಸಣ್ಣ ಸೌಕಾಶ ಹಾಕಿ ಕಂಟಿನ್ಯೂ ಆಗಿ ತಿರುಗಬೇಕು ರೀ. ಇಲ್ಲಾಂದರೆ ಚಿರೋಟಿ ರವೆ ಬೇಗನೆ ಗಂಟಾಗ್ತದೆ. ಇಲ್ಲ ನಮ್ಗೆ ಆ ರೀತಿ ಬರಲ್ಲ ಅಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಅವಾಗ ಮತ್ತೆ ಗ್ಯಾಸನ್ನು ಆನ್ ಮಾಡ್ಕೊರಿ, ನಡೀತದೆ. ನೋಡಿ ಒಂದಕ್ಕೆ 1 ರವೆಗೆ 2 ನೀರನ್ನೇ ಮಾತ್ರ ಹಾಕ್ಬೇಕು ರೀ. ನೋಡಿ ಈಗ ಮಿಕ್ಸ್ ಮಾಡ್ದಂಗೆ ಗಟ್ಟಿ ಆಗ್ತದೆ. ಮತ್ತು ಇದು ಏನಾಗ್ತದೆ ರೀ, ಪಾತ್ರೆ ತಳ ಬಿಡೋವರೆಗೂ ಬೇಯಿಸ್ಬಿಟ್ಟು ತೊಗೋಬೇಕ್ರಿ ಇದನ್ನು. ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದನ್ನು ಮುಚ್ಚಿ ಇಡ್ತೀನಿ ರೀ. ರವೆ ಯಾವಾಗ ಏನಾಗ್ತದೆ ಇನ್ನಷ್ಟು ಉಮ್ಗೊಯ್ದು ಸಾಫ್ಟ್ ಆಗ್ತದೆ ರೀ ಅದು. ಈಗ ಇದನ್ನು ಅನ್ಕತಕ್ಕ ಸೈಡಿಗೆ ಇರಲಿ. ಈಗ ಮಿಕ್ಸಿ ಜಾರಿಗೆ ನಾನಿಲ್ಲೊಂದು 4 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. 1 ಸ್ಪೂನ್ ಆಗಷ್ಟೇ ಸೊಂಪನ್ನು ಹಾಕ್ತಾ ಇದ್ದೀನಿ. ಸೊಂಪು ಅದನ್ನು ಬಿಡಬೇಡ್ರಿ, ಹಾಕಿರಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಒಂದು 2 ದೊಡ್ಡ ಇದು ರೀ ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ನೋಡಿ ಒಂದು 8 ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಕಡ್ಡಿಯನ್ನು ಹಾಕಿರಿ, ಸೊಪ್ಪಿಗಿಂತ ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಇದನ್ನು ನೀರು ಹಾಕ್ತೇನೆ ತರಿಯಾಗಿ ಗ್ರೈಂಡ್ ಮಾಡ್ಕೊತೀನಿ ರೀ. ನಾನಿವತ್ತು ಹಸಿ ಬಟಾಣಿದೆ ಒಂದು ತುಂಬ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈಗ ನೀರು ಹಾಕ್ತೇನೆ, ಗ್ರೈಂಡ್ ಮಾಡ್ಕೊಂಡೇನಿ ರೀ. ನೋಡಿ ಇದೇ ರೀತಿಯೇ ಇರಲಿ ರೀ. ಮತ್ತು ನೀವು ಯಾವ್ಯಾವ ಹಸಿ ಬಟಾಣಿ ರೆಸಿಪಿಗಳನ್ನ ಮಾಡ್ತೀರತ್ ಹೇಳಿ ನನಗೆ ತಿಳಿಸ್ರಿ. ನೋಡಿ ಈಗ ಚೆನ್ನಾಗಿ ಕುದ್ದೇನಾಗ್ಯಾವ, ಸಾಫ್ಟ್ ಆಗ್ಯಾವ ರೀ. ನೋಡಿ ಸಕ್ಕರೆ ಹಾಕಿ ಕುದಿಸೋದ್ರಿಂದ ಆ ಹಸಿ ಬಟಾಣಿ ಕಲರ್ ಒಂಚೂರು ಚೇಂಜ್ ಆಗಲ್ಲ ರೀ. ಅದಕ್ಕೇ ಇದನ್ನು ಸಕ್ಕರೆ ಹಾಕಿಬಿಟ್ಟು ಕುದಿಸ್ಬೇಕು. ನೋಡಿ ಎಷ್ಟು ಫ್ರೆಶಾಗಿ ಕಲರ್ ಅದೇ ರೀತಿಯೇ ಉಳ್ದ. ನೋಡಿ ಎಷ್ಟು ಸಾಫ್ಟಾಗಿನೂ ಕುದ್ದಾವೆ. ಇದ್ರೊಳಗಿನ ನೀರನ್ನೆಲ್ಲನೂ ಕಂಪ್ಲೀಟಾಗಿ ತೆಗೆದ್ಬಿಟ್ಟು ತೊಗೊಂಡಿನಿ ರೀ ನಾನು. ಈಗ ಇದನ್ನು ಸೈಡಿಗೆ ಇಟ್ಕೊತೀನಿ ರೀ. ಈಗ ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆಗೆ 1 ಸ್ಪೂನ್ ಪ್ಯಾನ್ಗೆ 1 ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಇದಕ್ಕೊಂದು ಸ್ವಲ್ಪ ಇಂಗನ್ನು ಹಾಕ್ತೀನಿ ರೀ. ಇಂಗನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹಾಕಿರಿ, ಇಲ್ಲಾಂದರೆ ಹಿಂಗೆ ಬೇಗನೆ ಸೀದು ಹೋಗ್ತದೆ. ನೋಡಿ ಇಂಗನ್ನು ಹಾಕಿದ್ರೆ ಹಿಂಗೆ ಫ್ರೈ ಆದಮೇಲೆ ನೋಡಿ ಹಿಂಗೆ ಫ್ರೈ ಆದಮೇಲೆ 1 ಈರುಳ್ಳಿಯನ್ನು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೀನಿ ರೀ ನಾನು. ನೋಡಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಹೈ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ, ಈರುಳ್ಳಿ ಸಾಫ್ಟ್ ಆದರೆ ಸಾಕ್ರಿ. ನೋಡಿ ಈರುಳ್ಳಿ ಸಾಫ್ಟ್ ಆಗಿದೆ. ಇಲ್ಲಿ ನಾನು 2 ಸ್ಪೂನ್ ಆಗಷ್ಟೇ ಪುಟಾಣಿ ಅಥವಾ ಹುರಿಗಡಲೆ ಹಿಟ್ಟನ್ನು, ಕೆಲವರು ಹುರಿಗಡಲೆ ಅಂತಾರಲ್ರಿ, ಅದನ್ನು ಹಾಕ್ತಾಯಿದ್ದೀನಿ. ಪುಟಾಣಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇಲ್ಲ ನಮ್ಮ ಕಡೆ ಪುಟಾಣಿ ಹಿಟ್ಟಿಲ್ಲ ಅಂದ್ರೆ ನೀವು ಕಡಲೆ ಹಿಟ್ಟನ್ನಾದರೂ 2 ಸ್ಪೂನ ಅದನ್ನು ಹುರಿದ್ಬಿಟ್ಟು ಹಾಕ್ಬೋದು ರೀ, ನಡೀತದೆ. ನೋಡಿ ಈಗ ಪುಟಾಣಿ ಅಂತೂ ಮೊದಲೇ ಹುರಿದಿದ್ದೇ ಇರ್ತಾವೆ. ಅದನ್ನು ಈರುಳ್ಳಿ ಜೊತೆ ನೋಡಿ 1 ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ. ನೋಡಿರಿ ತುಂಬ ಏನು ಹುರಿಯಲ್ಲ. ಇಲ್ಲ ಹಸಿ ಕಡಲೆ ಹಿಟ್ಟು ಹಾಕಿದ್ರೆ ನೀವು ಒಂದು ಸ್ವಲ್ಪ ಚೆನ್ನಾಗಿ ಹಸಿ ಕಡಲೆ ಹಿಟ್ಟು ಘಮಘಮನೆ ವಾಸನೆ ಬರೋವರೆಗೂ ಹುರಿದ್ಬಿಟ್ಟು ಅದನ್ನು ಹಾಕ್ಬೇಕ್ರಿ. ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ನೋಡಿ ಮಸಾಲೆಯಲ್ಲೆಲ್ಲ ಹಸಿ ಶುಂಠಿ ಬೆಳ್ಳುಳ್ಳಿ ಇರ್ತದೆ, ಅದನ್ನೆಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಇದರ ಜೊತೆ ಚೆನ್ನಾಗಿ ಆ ಈರುಳ್ಳಿ ಮತ್ತು ಪುಟಾಣಿ ಹಿಟ್ಟಿನ ಪೌಡ್ರ್ ಜೊತೆ ಚೆನ್ನಾಗಿ ಅದನ್ನೇನು ಮಾಡ್ಬೇಕ್ರಿ, ಬೇಯಿಸ್ಬಿಟ್ಟು ತೊಗೋಬೇಕು. ಅದನ್ನು ಫ್ರೈ ಮಾಡಿ ತೊಗೋಬೇಕ್ರಿ ಅದನ್ನು. ನೋಡಿ ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ರೂ ಏನಾಗ್ಬಿಡ್ತದೆ, ಆ ಪುಟಾಣಿ ಹಿಟ್ಟು ಏನಾಗ್ಬಿಡ್ತದೆ, ಸೀದು ಹೋಗ್ಬಿಡ್ತದೆ ರೀ. ನೋಡಿ ಇಲ್ಲಿ ಪುಟಾಣಿ ಹಿಟ್ಟಿನ ಬದಲಿ ನೀವೇನು ಮಾಡ್ಬೋದು, ಕಡಲೆ ಹಿಟ್ಟನ್ನಾದ್ರೂ ಬಳಸ್ಬೋದು, ನಡೀತದೆ ರೀ. ಅದನ್ನು ಬೈಂಡಿಂಗ್ ಸಲುವಾಗಿ ಹಾಕಿದ್ದೀನಿ. ಈಗ ನೋಡಿ ಆ ಕುದಿಸಿಟ್ಕೊಂಡಿರುವಂಥ ಬಟಾಣಿಯನ್ನು ಹಾಕ್ತಾಯಿದ್ದೀನಿ. ನೋಡಿ ಈಗ ಇದನ್ನು ಮ್ಯಾಶರ್ಲೆ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೊಂಡ್ರಿ. ನೋಡಿ ಚೆನ್ನಾಗಿ ಕುದ್ದಾವೆ, ಬೇಗನೆ ಮ್ಯಾಶ್ ಆಗತ್ತೈತೆ. ನೋಡಿ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನಾನು. ಈಗಿನ್ನು ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ. ನೋಡಿ ಕುದಿಯೋ ಮುಂದೂ ಸ್ವಲ್ಪ ಉಪ್ಪನ್ನು ಹಾಕಿದ್ದೀವಿ ನಾವು. ನೋಡಿ ಇದಕ್ಕಿನ್ನೊಂದು ಸ್ವಲ್ಪ ಸಕ್ಕರೆನ ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು ಅರ್ಧ ಸ್ಪೂನ್ ಆಗಷ್ಟು ಉಪ್ಪು ಕುದಿಯೋ ಮುಂದೂ ಹಾಕಿದ, ಉಪ್ಪನ್ನು ನೋಡಿಬಿಟ್ಟು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ನೋಡಿ ನಾನಿಲ್ಲಿ ಒಂದು ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ. ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕಿದ್ದೀನಿ ರೀ.
ನೋಡಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ ಮಸಾಲೆ ಎಲ್ಲ ಏನಾಗ್ಯದ ನೀಟಾಗಿ ಮಿಕ್ಸ್ ಆಗ್ಯದ ರೀ. ಈಗ ಲಾಸ್ಟಿಗೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತೀನಿ ರೀ. ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಆ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದು ತುಂಬ ಬಿಸಿ ಅದ ರೀ. ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ನಾನು ಇದನ್ನು. ನೋಡಿ ನೋಡಿ ಎಷ್ಟು ಹಸಿರು ಗ್ರೀನ್ ಎಷ್ಟು ಚೆನ್ನಾಗಿ ಕಾಣತ್ತದ ನೋಡಿರಿ. ತುಂಬ ಟೇಸ್ಟಿನೂ ಆಗಿರ್ತದೆ ರೀ. ಈಗ ಇದು ಕಂಪ್ಲೀಟಾಗಿ ಆರ್ಲಿ ರೀ, ತುಂಬಾ ಬಿಸಿ ಅದ. ಈಗ ನೋಡಿರಿ ಈಗ ಆರ್ಯದ. ಇದನ್ನು ಇನ್ನೊಂದು ಸ್ವಲ್ಪ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಬಾಲ್ಸ್ಗಳನ್ನಾಗಿ ಮಾಡ್ಕೋತೀನಿ ರೀ. ನೋಡಿ ಇಷ್ಟಷ್ಟೇ. ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಬಾಲ್ಸ್ಗಳನ್ನಾಗಿ ಮಾಡ್ಕೋತೀನಿ ರೀ. ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ರೀ. ಇಲ್ಲಿ ಕಡಲೆ ಹಿಟ್ಟು ಬೇಡ, ಮೈದಾ ಹಿಟ್ಟು ಏನನ್ನು ಬಳಸ್ತೇನೆ ಒಂದು ಟೇಸ್ಟಿ ಆಗಿರುವಂಥ ನಾನು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಒಮ್ಮೆಲೆ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ರವೆನೂ ಮುಚ್ಚಿಟ್ಟಿದ್ದಲ್ಲ ರೀ. ನೋಡಿ ರವೆ ಇನ್ನಷ್ಟು ಚೆನ್ನಾಗಿ ಉಮ್ಗೊಯ್ದಿರ್ತದೆ ರೀ. ಈಗ ರವೆಯನ್ನು ಏನು ಮಾಡ್ಬೇಕ್ರಿ, ನೀವು ಭಾರ ಹಾಕಿ ಚೆಂದಾಗಿ ನಾದ್ಕೋಬೇಕ್ರಿ. ಎಷ್ಟು ಚೆನ್ನಾಗಿ ನಾದ್ಕೋತಿರಲ್ಲ ಅಷ್ಟು ಸಾಫ್ಟ್ ಆಗ್ತದೆ ರೀ ಇದು. ನೋಡಿ ನೋಡಿ ಒಂದು 2 ನಿಮಿಷದೇ ನಾನು ಭಾರ ಹಾಕಿ ಈ ರೀತಿ ಇನ್ನಷ್ಟು ಸಾಫ್ಟಾಗಿ ನಾದಿಬಿಟ್ಟು ಸಾಫ್ಟ್ ಮಾಡ್ಕೊಂಡಿ. ನೋಡಿರಿ ನೀವು ಭಾರ ಹಾಕಿ ಚೆಂದಾಗಿ ನಾದ್ರಿ. ನೋಡಿ ಈ ರೀತಿ ಸಾಫ್ಟ್ ಆಗ್ತದೆ ನೋಡಿರಿ. ಎಷ್ಟು ಚೆನ್ನಾಗಿ ಬಂದದ ನೋಡಿರಿ. ಇದೇ ರೀತಿಯೇ ಬರ್ಬೇಕು ರೀ. ಈಗ ಇದನ್ನು ನಾದ್ಬಿಟ್ಟು ತೊಗೊಂಡಿನಿ ರೀ. ಅವು ಚಿಕ್ಕ ಚಿಕ್ಕ ಏನು ಬಾಲ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಅದನ್ನು ಅಲ್ಲೇ ಸೈಡಿಗೆ ಇಟ್ಕೊಂಡಿನಿ. ಈಗ ನೋಡಿ ಇಷ್ಟಷ್ಟೇ ಈಗ ರವೆಯನ್ನು ತೊಗೊಂಡ್ಬಿಟ್ಟು ನೋಡಿರಿ ನಾನು 2 ರೀತಿ ಮಾಡಿ ತೋರಿಸ್ತೀನಿ. ನೀವು ನಾನಿಲ್ಲಿ ಚಿಕ್ಕ ಚಿಕ್ಕ ಬಾಲ್ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ. ನೀವು ಬೇರೆ ಶೇಪ್ನ ಸ್ಕ್ವೇರ್ ಸೈಜಲ್ಲಿ ಆ ರೀತಿನೂ ಮಾಡ್ಕೋಬೋದು. ಈ ರೀತಿ ಮಾಡಿಬಿಟ್ಟು ನೋಡಿ ಆ ಚಿಕ್ಕ ಬಾಲ್ಸ್ಗಳನ್ನ ಹಾಕಿ ಇದನ್ನು ಪ್ಯಾಕ್ ಮಾಡೋದು ನೋಡಿರಿ. ಯಾವುದೇ ರೀತಿ ಕ್ರ್ಯಾಕ್ಸ್ಗಳು ಬರಲಾರಂಗೆ ತುಂಬಾ ನೀಟಾಗಿ ನೋಡಿರಿ ಈ ರೀತಿ ಪ್ಯಾಕ್ ಮಾಡಿ ನೋಡಿರಿ. ರೌಂಡ್ ರೌಂಡ್ ಬಾಲ್ ಥರ ಮಾಡಿರಿ. ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಸ್ಕ್ವೇರ್ ಶೇಪ್ದಲ್ಲಿನೂ ಇದನ್ನು ಫೋಲ್ಡ್ ಮಾಡಿ ನೀವೇನು ಮಾಡ್ಬೋದು, ಪ್ಯಾಕ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ. ನಾವು ಇವು ಕಡುಬು ಮಾಡ್ತಿರ್ತೀವಲ್ಲ ರೀ, ಆ ಕಡುಬಿನ ಥರ ಕಾಣಕತ್ತದ ನೋಡಿ. ಇಲ್ಲ ಆ ರೀತಿ ಬೇಡ ಅಂದರೆ ಈ ರೀತಿ ನೋಡಿ ನೀಟಾಗಿ ಕೈಯಿಂದ ಇದನ್ನ ಮಾಡಿಕೊಂಡು ದೊಡ್ಡ ಮಾಡಿ ಈ ರೀತಿ ಬಾಲ್ಸ್ ಹಾಕಿದ್ದನ್ನು ಪ್ಯಾಕ್ ಮಾಡ್ಕೊರಿ. ನೋಡಿ ಆಲ್ರೆಡಿ ನಾನು ಇದನ್ನು ಕರಿಯಾಕಿದ್ದೀನಿ. ಎಣ್ಣೆಯನ್ನು ಕಡಾಯಿಯಲ್ಲಿ ಕಾಯ್ಲಿಕ್ಕಿಟ್ಟೀನಿ ರೀ. ಇಲ್ಲ ನಮ್ಗೆ ಎಣ್ಣೆನೇ ಬೇಡ ಅಂದರೆ ಇವನು ಹಾಗೇನೆ ಸ್ಟೀಮ್ ಮಾಡ್ಕೊಳ್ತೀನಿ ರೀ, ನಡೀತದೆ. ಅಥವಾ ಏರ್ ಫ್ರೈಯರ್ ಇದ್ರೆ ನಿಮ್ಮಲ್ಲಿ ಸ್ವಲ್ಪ ಇದಕ್ಕೆ ಒಂಚೂರು ಎಣ್ಣೆ ಹಚ್ಚಿ ಆ ರೀತಿನೂ ನೀವು ಮಾಡ್ಕೊಬೋದು. ನೋಡಿ 2 ಮಾಡಿ ತೋರಿಸಿದ್ದೀನಿ. ಇನ್ನೊಂದನ್ನು ನೋಡಿರಿ ಇನ್ನೊಂದು 3 ಒಂದು 5 ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನಿಮಗೆ ಯಾವ ರೀತಿ ಮಾಡ್ಕೋಬೇಕು ಅನ್ನಿಸ್ತದೆ ನೀವು ಆ ರೀತಿ. ಎಣ್ಣೆ ನಡೀತಿತ್ತಂದ್ರೆ ಈ ರೀತಿ ಡೀಪ್ ಫ್ರೈ ಮಾಡ್ಕೊರಿ, ಇಲ್ಲಾಂದ್ರೆ ಏರ್ ಫ್ರೈಯರಲ್ಲಿ ಮಾಡ್ಕೊರಿ. ಒಟ್ಟನೇ ಎಣ್ಣೆ ಬೇಡ ಅಂದರೆ ಇವನು ಹಾಗೇನೆ ಸ್ಟೀಮ್ ಮಾಡ್ಕೊಂಡು ತಿನ್ನಿರಿ, ಅದನ್ನೂ ಚೆನ್ನಾಗಿರ್ತದೆ. ನೋಡಿ ಲೈಟ್ ಕೆಂಪಗಾಗೋವರೆಗೂ ತುಂಬಾ ಹೊರಗಡೆಯಿಂದ ಕ್ರಿಸ್ಪಿ ತುಂಬಾ ಚೆನ್ನಾಗಿ ಬರ್ತಾವೆ ರೀ. ನೋಡಿರಿ ಇಷ್ಟು ಕೆಂಪಗಾದ್ರೆ ಸಾಕ್ರಿ. ಈಗ ಇದನ್ನು ತೆಗೆದ್ಬಿಟ್ಟು ತಗೋತೀನಿ ರೀ ನಾನು. ನೋಡಿ ಒಂಚೂರು ಆರ್ಲಿ ರೀ ಇವು. ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವೆ. ನಾನು ಇದನ್ನು ರವೆ ಮತ್ತು ಹಸಿ ಬಟಾಣಿ ಬಾಲ್ಸ್ ಅಂತಲೂ ಕರಿತಾ ಇದ್ದೀನಿ. ಮತ್ತು ನೀವೇನು ಇದಕ್ಕೆ ಹೆಸರಿಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿರಿ ಇವು ಆಲೂ ಬೋಂಡ ಇರ್ತಾವಲ್ಲ ಆ ಥರ ಕಾಣತ್ತಾವೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವೆ. ಒಂಚೂರು ಎಣ್ಣೆ ಹಿಡ್ದಿರಲ್ಲ. ಕ್ರಿಸ್ಪಿನೆಸ್ನ ನೋಡಿರಿ. ನೋಡಿರಿ ಎಷ್ಟು ಕ್ರಿಸ್ಪಿ ಅದಾವೆ. ನೋಡಿರಿ ಈ ಸೌಂಡ್ರಿಂದನೇ ಗೊತ್ತಾಗತ್ತೆ. ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ನೋಡಿ ಆ ಕಟ್ ಮಾಡೋ ಮುಂದೆ ಗೊತ್ತಾಗತ್ತೈತಿ ಎಷ್ಟು ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದೈತಿ ನೋಡಿ. ತುಂಬಾ ಟೇಸ್ಟಿಯಾಗಿರೋದು ನೋಡಿ. ಮಕ್ಕಳಿಗೆ ಈ ರೀತಿ ಹೆಲ್ದಿಯಾಗಿ ಮನೆಯಲ್ಲಿನೇ ರವೆಯಿಂದನೇ ಮಾಡಿಕೊಡ್ಬೋದು. ಮಕ್ಕಳಿಗೆ ಅಷ್ಟೇ ಅಲ್ಲ, ಈ ರೀತಿ ಮಾಡಿದ್ರೆ ದೊಡ್ಡವ್ರಿಗೂ ತುಂಬಾ ಇಷ್ಟ ಆಗ್ತದೆ ರೀ. ನೋಡಿ ಇದನ್ನು ನೀವು ಏನು ಮಾಡ್ಬೋದು, ಸಾಸ್ ಜೊತೆ ಸರ್ವ್ ಮಾಡ್ಬೋದು, ಗ್ರೀನ್ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು, ಅಥವಾ ಇನ್ನೊಂದು ಸ್ವೀಟ್ ಚಟ್ನಿ ಬರ್ತದಲ್ಲ ಅದ್ರ ಜೊತೆ ಅದನ್ನು ಸರ್ವ್ ಮಾಡ್ಬೋದು. ನೋಡಿ ರವೆ ಮತ್ತು ಹಸಿ ಬಟಾಣಿ ಬಾಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಈ ಹಸಿ ಬಟಾಣಿ ಸೀಸನ್ದಾಗಂತೂ ಇದನ್ನು ಒಂದ್ಸಲ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.